ನಾನು ನೋಡ್ತೀನಿ ಹೋಗು. ಯಾರಮ್ಮ ನೀನು? ಅದು ದೇವಸ್ಥಾನದಲ್ಲಿ ಅಮ್ಮನ ಸೀರೆಗೆ ಬೆಂಕಿ ಹತ್ಕೊಂಡಿತ್ತು, ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನು? ನಾನೇ ಬೆಂಕಿ ಆರಿಸಿದ್ದು ಅಂಕಲ್. ಓ, ಬಹಳ ಸಂತೋಷ ಆಯ್ತು. ನನ್ನ ಹೆಂಡತಿಗೆ ಆಗ್ತಾ ಇದ್ದ ಅನಾಹುತನ ತಡೆದಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಆ ಆಂಟಿನ ಒಂದ್ಸತಿ ನೋಡ್ಬೋದಾ? ಬೇಡಮ್ಮ, ಅವಳಿಗೆ ಹುಷಾರಿಲ್ಲ, ಮಲಗಿದಾಳೆ. ಅವಳಿಗೆ ತೊಂದರೆ ಆಗೋದು ಬೇಡ ಅಂತ. ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಿಲ್ಲ ಅಂಕಲ್, ಒಂದ್ಸತಿ ನೋಡ್ಕೊಂಡು ಹೊರಟೋಗ್ತೀನಿ ಅಷ್ಟೇ. ನೀನೇನು ಬೇಜಾರು ಮಾಡ್ಕೊಬೇಡಮ್ಮ. ಡಾಕ್ಟ್ರು ಅವಳಿಗೆ ವೈರಲ್ ಫೀವರ್ ಅಂತ ಹೇಳಿದ್ದಾರೆ. ನೀನು ಹೋಗಿ ನೋಡಿ, ನಿನಗೆ ಇನ್ಫೆಕ್ಷನ್ ಆಗೋದು ಬೇಡ ಅಂತ. ಅವಳಿಗೆ ಹುಷಾರಾದ್ಮೇಲೆ ಇನ್ನೊಂದು ದಿನ ಬಂದು ನೋಡಿವಂತೆ. ಈಗ ಹೊರಡು. ಏನು ಯೋಚನೆ ಮಾಡ್ತಾ ಇದೆಯಮ್ಮ? ನೀನು ಹೊರಡು, ಇನ್ನೊಂದು ದಿನ ನೋಡಿವಂತೆ. ಹೊರಡು ಹೊರಡು. ಶಿವಾನಿ, ಏನಾಯ್ತು? ಆದಿಶೇಷನ ಆತ್ಮ ಈ ಭೂಲೋಕದಲ್ಲಿ ಎಲ್ಲಿ ಹುಟ್ಟಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ 9 ವರ್ಷಗಳು ತಪಸ್ ಮಾಡಿದೆ. ಇಲ್ಲಿಗೆ ಬಂದು ನನ್ನ ಆದಿಶೇಷನ ನೋಡೋ ಅಷ್ಟರಲ್ಲಿ ಆ ಮಾಂತ್ರಿಕ ನನ್ನನ್ನ ದಿಗ್ಬಂಧನ ಮಾಡ್ಬಿಟ್ಟ. ಹೊರಗಿನ ಜಗತ್ತೇ ನೋಡ್ದೆ, ಪ್ರಜ್ಞೆನೇ ಇಲ್ದೆ 14 ವರ್ಷ ಒಂದು ಪೆಟ್ಟಿಗೆ ಒಳಗಡೆ ನನ್ನ ಉಸಿರನ್ನ ಬಿಗಿ ಹಿಡಿದು ಕಾಯ್ತಾ ಇದ್ದೆ. ಆದರೆ ಈಗ ನನ್ನ ದಿಗ್ಬಂಧನ ದಾಟಿ ಹೊರಗೆ ಬಂದಿದ್ರು. ನನ್ನ ಕಣ್ಮುಂದೆನೆ ಆದಿಶೇಷ ತ್ರಿಶೂಲನ್ ರೂಪದಲ್ಲಿ ಓಡಾಡ್ತಾ ಇದ್ರು. ನನಗವನ್ನ ನೋಡಕ್ ಆಗ್ತಿಲ್ಲ. ನನ್ನ ಪ್ರೀತಿನ ಅವನ ಜೊತೆ ಹಂಚ್ಕೊಳಕ್ ಆಗ್ತಿಲ್ಲ. ಅದು ನನ್ನ ತುಂಬಾ ಕಾಡ್ತಿದೆ ನೀಲಿ. ಮಾಂತ್ರಿಕ ಹಾಕಿದ ದಿಗ್ಬಂಧನ ದಾಟೋ ಶಕ್ತಿ ಪಡ್ಕೊಂಡೆ. ನಾಗಮಾತ ಹೇಳ್ದಾಗೆ ನಾಗಪುಷ್ಪನ ಹುಡುಕಿ ಶಿವನ್ ಪೂಜೆ ಕೂಡ ಮಾಡ್ದೆ. ಅದರಿಂದ ಮನೆ ಒಳಗ್ ಹೋಗೋ ಅವಕಾಶ ಸಿಕ್ತು. ಮನೆ ಬಾಗ್ಲ ತನಕ ಹೋದೆ. ಆದ್ರೂ ನನ್ ತ್ರಿಶೂಲ ನೋಡಕ್ ಆಗ್ಲಿಲ್ಲ ನೀಲಿ. ಅವರಪ್ಪ ಅಡ್ಡ ಬಂದು ನನ್ನ ಆಸೆನೆಲ್ಲ ನಿರಾಸೆ ಮಾಡ್ಬಿಟ್ರು. ಅಳ್ಬೇಡ ಶಿವಾನಿ, ಬಾ. ಅಳ್ಬೇಡ ಶಿವಾನಿ, ಇಷ್ಟೇ ಆಗಿದೆ ಅಂದ್ರೆ ಇನ್ನದು ಹಾಗೆ ಆಗುತ್ತೆ. ನೀನು ಅವನನ್ನ ಭೇಟಿ ಆಗ್ತೀಯಾ, ಆ ನಂಬಿಕೆ ನನಗಿದೆ. ಪರಮೇಶ್ವರ ಇಂಥ ಪರಿಸ್ಥಿತಿನ ಯಾವ ಪ್ರೇಮಿಗೂ ಕೊಡಬಾರ್ದು. ಸಮಾಧಾನ ಮಾಡ್ಕೋ. ನಾನು ನನ್ನ ಆದಿಶೇಷ ಒಬ್ರನ್ನೊಬ್ರು ತುಂಬಾ ಇಷ್ಟಪಟ್ಟು ಮದ್ವೆ ಆದ್ವಿ. ಆದ್ರೆ ಮದ್ವೆ ಆದ ದಿನಾನೇ ಅವನು
ನನ್ನಿಂದ ದೂರ ಆಗ್ಬಿಟ್ಟ. 23 ವರ್ಷದಿಂದ ಅವನ್ನ ಸೇರೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಆದ್ರೆ ಆಗ್ತಾ ಇಲ್ಲ. ನನಗೆ ನಿನ್ನ ನೋವು ಅರ್ಥ ಆಗುತ್ತೆ. ಇನ್ನು ನಾನು ಏನೇನ್ ಮಾಡ್ಬೇಕು, ಎಷ್ಟ್ ಕಷ್ಟ ಪಡ್ಬೇಕು, ಇನ್ನು ಏನೇನ್ ತ್ಯಾಗ ಮಾಡ್ಬೇಕು ನೀಲಿ ನನ್ನ ಆದಿಶೇಷನ ಪಡೆಯೋದಿಕ್ಕೆ? ಇಲ್ಲ ಶಿವಾನಿ, ಇನ್ನೇನು ತ್ಯಾಗ ಮಾಡೋದ್ ಬೇಡ. ನೀನು ನಿನ್ನ ಆದಿಶೇಷ ನಿನಗೆ ಸಿಕ್ಕೇ ಸಿಗ್ತಾನೆ. ಅದಕ್ಕೆ ನಾವು ನಿನಗೆ ಸಹಾಯ ಮಾಡ್ತೀವಿ. ಮೊದಲು ನಿನ್ನ ಕಣ್ಣೀರು ಒರೆಸ್ಕೋ. ಇಲ್ಲ ನೀಲಿ, ಯಾವತ್ತೋ ಒಂದಿನ ನನ್ನ ಆದಿಶೇಷನ ಭೇಟಿ ಮಾಡ್ತೀನಿ ಅನ್ನೋ ನಂಬಿಕೆ ಹೊರಟೋಗ್ತಾ ಇದೆ. ಏನೂ ಯೋಚನೆ ಮಾಡಬೇಡ. ಶಿವಾನಿ, ನಿನಗೆ ವಿಶೇಷವಾದ ಉಡುಗೊರೆನ ತಂದಿದ್ದೀವಿ. ಏನು ಅಂತ ಕೇಳಲ್ವಾ? ಈ ಉಡುಗೊರೆಯಿಂದ ನೀನು ತ್ರಿಶೂಲ್ನ ನೋಡೋ ಅವಕಾಶ ಪಡ್ಕೋಬಹುದು. ಏನದು? ತೋರ್ಸಲ್ಲ? ಆಟ ಆಡ್ಬೇಡಿ, ಸುಮ್ಮನೆ ತೋರ್ಸಿ. ಏನದು ಚೀಟಿ? ನಿಮ್ಮ ಪ್ರಿಯಕರನ ಮೊಬೈಲ್ ಸಂಖ್ಯೆ. ಹೌದಾ? ನಿಜವಾಗ್ಲೂ? ನಿಜವಾಗ್ಲೂ. ಇದು ನಿಜವಾಗ್ಲೂ ನನ್ನ ತ್ರಿಶೂಲ್ ನಂಬರಾ? ಹೌದು. ಆದ್ರೆ ತ್ರಿಶೂಲ್ ನಂಬರ್ ತರಕ್ಕೆ ಯಾರು ಹೇಳಿದ್ದು ನಿಮ್ಗೆ? ನಾನೇ ಹೇಳಿದ್ದು. ನೀನು ಕೊರಗ್ತಾ ಇದ್ದಿದ್ದು ನೋಡಿ ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ಅವ್ನ ನಂಬರ್ ಆದರೂ ಹೇಗಾದರೂ ಸಿಗುತ್ತಾ ಪ್ರಯತ್ನ ಮಾಡಿ ಅಂತ ವೀರಾಶೂರನ್ನ ಕಳಿಸಿದ್ದೆ. ಅವರಿಬ್ಬರು ಅದನ್ನು ಹೇಗೋ ಸಾಧಿಸ್ಕೊಂಬಂದಿದ್ದಾರೆ. ನಿಮ್ಮೆಲ್ರಿಗೂ ಹೇಗೆ ಕೃತಜ್ಞತೆ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಈ ನಂಬರ್ ಹೇಗೆ ಸಿಕ್ತು ನಿಮಗೆ? ತ್ರಿಶೂಲ್ ಹತ್ರನೇ ತಗೊಂಡ್ರಾ? ನೀವು ಅವನ್ನ ನೋಡಿದ್ರಾ? ನೋಡಕ್ ಹೇಗಿದ್ದಾನ ಅವನು? ಅವನ ಮನೆಗೆ ಹೋಗಿದ್ರಾ? ಅವನ್ನ ಭೇಟಿ ಮಾಡಿದ್ರಾ? ಶಿವಾನಿ, ನಾವು ನಿಂತರನೇ ಸರ್ಪಗಳು. ನಮಗೂ ಅವ್ರ ಮನೆಗೆ ಪ್ರವೇಶ ನಿಷಿದ್ಧ. ನಾವು ತ್ರಿಶೂಲ್ನ ನೋಡ್ಲಿಲ್ಲ. ಮತ್ತೆ ಈ ನಂಬರ್ ಹೇಗೆ ಸಿಕ್ತು? ನಾವು ತ್ರಿಶೂಲ್ ಮೊಬೈಲ್ ಸಂಖ್ಯೆ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಅವನ ಮನೆ ಮುಂದೆ ಕಾಯ್ತಾ ನಿಂತಿದ್ವಿ. ಆಗ ಒಬ್ಬ ಕೊರಿಯರ್ ಬಾಯ್ ಸಿಕ್ದ. ಅವನು ತ್ರಿಶೂಲ್ಗೆ ಕೊರಿಯರ್ನ ಕೊಟ್ಬಿಟ್ಟು ವಾಪಸ್ ಬರ್ತಾ ಇದ್ದ. ನಾವು ಅವನ್ನ ಫ್ರೆಂಡ್ ಮಾಡ್ಕೊಂಡ್ವಿ, ಕೆಲಸ ಸಾಧಿಸಿದ್ವಿ. ನೀವಿಬ್ರು ನಿಜವಾಗ್ಲೂ ಒಳ್ಳೆ ಕೆಲಸನೇ ಮಾಡಿದ್ರ. ನಾನು ಇವತ್ತೇ ಅವನ ಹತ್ರ ಮಾತಾಡ್ತೀನಿ. ಹಾಂ ಶಿವಾನಿ, ಇನ್ಮೇಲೆ ಅವನನ್ನು ನೇರವಾಗಿ ಭೇಟಿ ಮಾಡೋಕ್ಕಾಗಿಲ್ಲ ಅಂತ ನೀನು ಕೊರಗೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳು? ಈ ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡಿ ಒಬ್ರು ಮುಖ ಒಬ್ರು ನೇರವಾಗಿ ನೋಡೋ ಆಪ್ಷನ್ ಇದೆ. ಈಗಲೇ ನೀನಿನ ತ್ರಿಶೂಲ್ನ ನೋಡಬಹುದು. ಹೌದಲ್ವಾ? ಈಗಲೇ ಮಾಡ್ತೀನಿ. ಬೇಡ ಬೇಡ, 14 ವರ್ಷದ ನಂತರ ನನ್ನ ಆದಿಶೇಷನ ನಾನು ಮೊದಲನೇ ಸತಿ ನೋಡ್ತಾ ಇರೋದು. ನೇರವಾಗಿ ಭೇಟಿ ಮಾಡಿದ್ರೇ ಚಂದ. ಈಗ ಮಾಮೂಲಿ ಕಾಲ್ ಮಾಡ್ತೀನಿ. ಆ ಪರಮೇಶ್ವರನು ನಮ್ಮನ್ನ ಎಷ್ಟು ಕಾಡಿಸ್ತಿದ್ದಾನೆ ನೋಡು ಆದಿಶೇಷ. ನನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ ನಾನು ಏನೆಲ್ಲ ಪ್ರಯತ್ನ ಪಟ್ಟೆ. ಆದರೆ ಮೊದಲು ನಿನ್ನ ಜೊತೆ ಫೋನಲ್ಲಿ ಮಾತಾಡು ಅಂತ ನಿನ್ನ ನಂಬರ್ ಸಿಗೋ ಹಾಗೆ ಮಾಡಿದ್ದಾನೆ. ಏನು ಮಾಡೋದು? ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಿರೋನ್ಗೆ ಒಂದು ಹುಲ್ಲು ಕಡ್ಡಿನೂ ಆಸರೆ ಅಂತೆ. ನನಗೀಗ ನಿನ್ನ ನಂಬರೇ ಆಸರೆ. ಯಾವುದಪ್ಪ ಇದು? ಅನ್ನೋ ನಂಬರು ಟ್ರೂ ಕಾಲರ್ಲು ಬರ್ತಿಲ್ಲ. ಹಲೋ ಹಲೋ ಹಲೋ, ಯಾರು? ಹಲೋ, ಯಾರಿದು? ಮಾತಾಡ್ರಿ. ಯಾರು? ಹೇಳಲೇಬೇಕಾ? ಹೆಸರಿದ್ರೆ ಹೇಳಿ, ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೋತೀವಿ. ಏನು ಮಾಡ್ತಾ ಇದ್ದೀರಾ?
ನಾವು ನಮ್ಮನೆ ಕಾಂಪೌಂಡ್ ಎದುರಿಗಿರೋ ಲಾನ್ ಮೇಲೆ ವಾಯು ವಿಹಾರ ಮಾಡ್ತಾ ಇದ್ದೇವೆ. ಯಾಕೆ ತಮಗೇನಾದರೂ ಪ್ರಾಬ್ಲಮ್ಮಾ? ಚೇಚೆ, ನನಗೇನು ಪ್ರಾಬ್ಲಮ್ ಇಲ್ಲ. ನೀವು ಯಾವಾಗಲೂ ನಿಮ್ಮ ಮನೆ ಲಾನಲ್ಲಿದ್ರೇ ನನಗೆ ಖುಷಿ. ಯಾಕಂದರೆ ಯಾವಾಗ ಬೇಕೋ ಆವಾಗ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ಬೋದಲ್ಲ. ಹಲೋ ರೀ, ಏನು ಮಾತಾಡ್ತಾ ಇದ್ದೀರಾ? ಅದು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಲ್ವಾ, ಅದಕ್ಕೆ ಏನು ಮಾತಾಡ್ತಾ ಇದ್ದೀನೋ ಗೊತ್ತಾಗ್ತಾ ಇಲ್ಲ. ಬಟ್ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಟಾಕ್ ಟು ಯು. ಮೇಡಮ್, ತಾವು ಯಾರು ಅಂತ ಸ್ವಲ್ಪ ಹೇಳ್ತೀರಾ? ಹೇಳಲ್ಲ. ಏನು ಮಾಡ್ತೀಯಾ? ಏನು ಮಾಡ್ತೀಯಾನ? ಏನ್ರಿ ಇದು ಏಕವಚನ ಬಂದ್ಬಿಡ್ತು? ನಾನು ಯಾರು ಅಂತ ನಿಮ್ಗೆ ಗೊತ್ತಾ? ಗೊತ್ತು, ಜನ್ಮ ಜನ್ಮಗಳಿಂದ ಗೊತ್ತು. ಈ ಸಿನಿಮಾ ಡೈಲಾಗ್ ಎಲ್ಲ ಬೇಡ, ಕರೆಕ್ಟಾಗಿ ಹೇಳಿ. ನಾನು ನಿಮ್ಗೆ ಗೊತ್ತಾ? ಗೊತ್ತು, ಅದನ್ನೇ ಹೇಳ್ತಾ ಇರೋದು. ನೀವು ನನಗೆ ತುಂಬ ದಿನಗಳಿಂದ ಗೊತ್ತು. ಗೊತ್ತಾಯ್ತು ಬಿಡಿ. ಗೊತ್ತಾಯ್ತಾ? ಯಾರು ಹೇಳಿ ನೋಡೋಣ. ಏಯ್ ಸೋನಿಯಾ ತಾನು ನೀನು? ಅದೇ ಯಾವಾಗಲೂ ಸ್ಕೂಲಲ್ಲಿ ನನ್ನ ಪಕ್ಕ ಬಂದು ಕೂತ್ಕೊಂಡು ಮೂಗಲ್ ಸಿಂಬಳ ಸುರಿಸ್ತಾ ಇದ್ದಲ್ಲ. ಏಯ್ ಸೋನಿಯಾ, ಹೆಂಗಿದ್ಯಾ? ಆರಾಮ? ಚೇಚೆ, ನಾನು ಸೋನಿಯಾ ಅಲ್ಲ. ಓ, ಹಂಗಂದ್ರೆ ಸುಷ್ಮಾನೇ ಇರ್ಬೇಕು ನೀನು. ಏಯ್ ಸುಶಿ, ಹೆಂಗಿದ್ಯಾ? ಆರಾಮ? ಅಲ್ಲ. ಸುಶಿನೂ ಅಲ್ವಾ? ಹಂಗಾದ್ರೆ ಡುಮ್ಮಿ ದೀಪಶ್ರೀ ನೀನು. ವಾಯ್ಸ್ ನೋಡೇ ಕಂಡಿಡ್ದ್ಬಿಟ್ಟೆ, ನೋಡಿದ್ಯಾ? ನಾನು ನೋಡಲ್ಲ. ಸರಿ, ಹಾಗಾದ್ರೆ ಲಾಸ್ಟ್ ಚಾನ್ಸ್ ಹೇಳಿಬಿಡ್ತೀನಿ. ಅಂಚುಕಡಿ ಹಂಸ ಬೆಳಿತಾ ನೀನು. ಕೊಕ್ಕರೆ ಕಾಲು, ತಲೆ ತನಕ ಬರೀ ಕಾಲೇ ಇತ್ತಲ್ಲ. ಏಯ್ ಹಂಸಿ, ಅವರಿಯೋ ಯಾ? ನೀವು ನನ್ನನ್ನು ಬಿಟ್ಟು ಉಳಿದವ್ರು ಎಲ್ರೂ ನೆನ್ಸ್ಕೋತಾ ಇದ್ದೀರ. ನನಗೆ ತುಂಬ ಬೇಜಾರಾಗ್ತದೆ. ಬೇಡ 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 ಬೇಡ. ನನ್ನಿಂದಾಗಿ ಯಾವ ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದು. ಅದು ಈ ತ್ರಿಶೂಲ್ಗೆ ಇಷ್ಟ ಆಗೋದಿಲ್ಲ. ಹಾಗಾದ್ರೆ ನಾನು ಯಾರು ಅನ್ನೋದನ್ನ ಗೆಸ್ ಮಾಡಿ ನೋಡೋಣ. ಸಾಕಷ್ಟು ಗೆಸ್ ಮಾಡಿದ್ದೀನಿ, ಯಾರು ಅಂತ ಗೊತ್ತಾಗ್ತಿಲ್ಲ. ನೀನೇ ಇಲ್ಲಿ ಪುಣ್ಯ ಕಟ್ಕೊಳವ ಹೋಗ್ಲಿ. ಅದು ಮಾತ್ರ ಸಾಧ್ಯನೇ ಇಲ್ಲ. ಸಾಧ್ಯನೇ ಇಲ್ಲ ಅಂದರೆ ಫೋನ್ ಇಟ್ಬಿಡು, ದೇವ್ರು ಒಳ್ಳೇದು ಮಾಡ್ತಾನೆ. ನಾನು ಯಾರು ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿನೇ ಇಲ್ವಾ ನಿಮಗೆ? ಛೇ, ನಾನು ನಿಮ್ಮನ್ನ ವೀರ ಧೀರ ಇನ್ನೂ ಏನೇನೋ ಅನ್ಕೊಂಬಿಟ್ಟಿದ್ದೆ. ನೋಡು, ಅಷ್ಟೆಲ್ಲ ಕಂಡ ಮಾಡಬೇಡ. ನಾನು ವೀರ, ರಣಧೀರ, ಜೋಕುಮಾರ ಎಲ್ಲಾನು. ಹಾಗಾದ್ರೆ ನಾನು ಯಾರು ಅನ್ನೋದನ್ನ ಕಂಡು ಹಿಡೀರಿ. ಸರಿ, ಆದರೆ ಒಂದು ಸಣ್ಣ ಕ್ಲೂ ಆದ್ರೂ ಬೇಡವಾ? ನೋ ಕ್ಲೂಸ್. ಇವತ್ತು ಸಂಜೆ ನಾನು ಲವರ್ಸ್ ಪಾರ್ಕ್ಗೆ ಬರ್ತಾ ಇದ್ದೀನಿ. ನೀವು ಅಲ್ಲಿಗೆ ಬನ್ನಿ. ಅಷ್ಟು ಜನದ ಮಧ್ಯೆ ನಾನು ಯಾರು ಅನ್ನೋದನ್ನ ಕಂಡು ಹಿಡಿದ್ರೆ ನೀವು ಹೇಳಿರೋ ಬಿರ್ದು ಎಲ್ಲ ನಿಮಗೆ ಕೊಡೋಕ್ಕೆ ನಾನು ರೆಡಿ. ಹಲೋ, ಕಿಂಡಲೆಲ್ಲ ಬೇಡಮ್ಮ. ಇವತ್ತು ಸಂಜೆ ನೀನು ಆ ಪಾರ್ಕಿಗೆ ಬರ್ತಾ ತಾನೆ? ನಾನು ಬರ್ತೀನಿ. ನಾನೇ ನಿನ್ನನ್ನು ಕಂಡುಹಿಡಿತೀನಿ. ನೋಡೇ ಬಿಡೋಣ ನಿನ್ನ ಚಾಲೆಂಜಾ ಅಂತ. ಬಾ ತ್ರಿಶೂಲ್, ನಾನು ನಿನಗೋಸ್ಕರನೇ ಕಾಯ್ತಾ ಇರ್ತೀನಿ. ಎಲ್ಲ ರೆಡಿನಾ? ಓ ಎಸ್, ರೆಡಿ. ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನೂ ಇಲ್ಲ. ಚಿಕ್ಕ ಹುಡುಗನಲ್ಲಿ ನಾನು ತ್ರಿಶೂಲ ನೋಡಿದ್ದೆ. ಅವನ್ನ ಈ ಮೊದಲನೇ ಭೇಟಿ ನಮ್ಮ ಜೀವನದಲ್ಲೇ ಮರೆಯೋಕ್ಕಾಗದೇ ಇರೋಂಥ ಒಂದು ಘಳಿಗೆ ಆಗಬೇಕು. ವರ್ಣನೆನೇ ಮಾಡೋಕ್ಕಾಗದೇ ಇರೋಂಥ ಒಂದು ಅನುಭವ ಆಗಬೇಕು. ಖಂಡಿತ ಆಗುತ್ತೆ ಶಿವಾನಿ. ನಾವಷ್ಟು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಮಾಡಿದೀವಿ. ಆಮೇಲೆ ನಾನು ಅವನಿಗೋಸ್ಕರ ಪ್ಲಾನ್ ಮಾಡಿರೋ ಸರ್ಪ್ರೈಸ್ ಅದು ಆಗುತ್ತೆ. ನೀನು ಹೂ ಅಂತಿದ್ದ ಹಾಗೆ ಅದು ಅವನ ಮುಂದೆ ಅನಾವರಣ ಆಗುತ್ತೆ. ಅವನು ಅದನ್ನ ನೋಡ್ತಿದ್ದ ಹಾಗೆ ಶಿವಾನಿಗಿಂತ ಅತಿ ದೊಡ್ಡ ಪ್ರೇಮಿ ಈ ಜಗತ್ತಲ್ಲೇ ಇಲ್ಲ ಅಂತ ಅನ್ಕೊಳ್ತಾನೆ. ಅವ್ನು ಇಮ್ಯಾಜಿನ್ ಕೂಡ ಮಾಡಕ್ಕಾಗಲ್ಲ. ಹಾಗೆ ನಿನ್ ಸರ್ಪ್ರೈಸ್ನ ನಿನ್ನ ನೋಡಿ ಕುಣ್ಕೊಂಡ್ ಬಂದು ನಿನ್ನ ಅಪ್ಕೊಂಡು ಖುಷಿ ಪಡ್ತಾನೆ. ಹೌದು, ಅದನ್ನೇ ನಾನು ಅವನಿಂದ ಎದುರು ನೋಡ್ತಾ ಇರೋದು. ಆದ್ರೆ ಎಲ್ಲಿದ್ದಾನ ಅವನು? ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಅವನಿಗೆ ಯಾಕೆ ನನ್ನ ಕಾತುರತೆ ಅರ್ಥ ಆಗ್ತಿಲ್ಲ. ಯಾವ್ದಕ್ಕೂ ಒಂದ್ಸತಿ ಅವನು ಎಲ್ಲಿದ್ದಾನೆ ಅಂತ ಫೋನ್ ಮಾಡಿ ಕೇಳ್ತೀನಿ. ಅವನು ನೋಡ್ಬೇಕು ಅನ್ನೋ ಆತ್ರ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ.
ಓಹೋ, ಮೀಟ್ ಮಾಡಕ್ ಹೇಳಿರೋ ಜಾಗ ಏನೋ ಬೊಂಬಾಟಾಗಿದೆ, ಆದ್ರೆ ಮೀಟ್ ಮಾಡಕ್ ಕರೆದಿರೋ ಬೆಳದಿಂಗ್ಲ ಬಾಲೆ ಹೇಗಿದ್ದಾಳೆ ಅಂತ ತಿಳ್ಕೊಬೇಕಲ್ಲ. ಅಲ್ಲ, ಇವಳು ನನ್ನ ನಿಜವಾಗ್ಲೂ ಮೀಟ್ ಮಾಡಕ್ ಕರ್ಸಿದಾಳ ಅಥವಾ ಬಿಸ್ಕೆಟ್ ಹಾಕ್ತಾಳ? ನೋಡೋಣ, ಇವಾಗಲೇ ಡಿಸಿಷನ್ ಬರೋದ್ ಬೇಡ. ವಾ, ಇದು ಬಿಸ್ಕೆಟ್ ಅಲ್ಲ, ಚಾಕ್ಲೇಟೆ. ಹಲೋ ಮೇಡಮ್, ಹೇಳಿ. ಎಲ್ಲಿದ್ದೀರಾ? ನೀವು ಹೇಳಿದ ಸ್ಪಾಟ್ ಅಲ್ಲೇ ಇದ್ದೀನಿ. ಇಲ್ಲಿ ಎಷ್ಟೊಂದು ಜನ ಇದ್ದಾರೆ, ಅದ್ರಲ್ಲಿ ನೀವ್ ಯಾರು ಅಂತ ಹುಡುಕ್ತಾ ಇದ್ದೀನಿ. ಹೌದಾ, ನೀವ್ ನಿಜವಾಗ್ಲೂ ಬಂದ್ಬಿಟ್ರಾ? ಅಯ್ಯ, ನಾನು ಪಾರ್ಕ್ ಒಳಗೆ ಇದ್ದೀನಿ ರೀ. ನೀವೆಲ್ಲಿದ್ದೀರಾ? ಬಂದಿದ್ದೀರೋ ಇಲ್ವೋ? ಬಂದಿದ್ದೀನಿ. ಎಲ್ಲಿದ್ದೀರಾ ಅಂತ ಹೇಳಿ ಪಟ್ಟಂತ ಅಲ್ಲಿಗೆ ಬರ್ತೀನಿ. ಹಲೋ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಎಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಆ ಪಾರ್ಕ್ನಲ್ಲಿ ಒಂದು ಮಂಟಪ ಇದೆ, ಗೊತ್ತಾ? ಮಂಟಪನಾ? ಹಾ, ಕಾಣಿಸ್ತಾ ಇದೆ. ನೀವ್ ಅಲ್ಲಿಗೆ ಬನ್ನಿ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಓಕೆ, ಫೈನ್. ಹಾಗಾದ್ರೆ ಬೇಗ ಬನ್ನಿ, ಸಿಗೋಣ. ಕಾಲ್ ಕಟ್ ಮಾಡಬೇಡಿ, ಹಾಗೆ ಮಾತಾಡ್ಕೊಂಡು ಮಂಟಪದ ಹತ್ರ ಬನ್ನಿ. ಸರಿ. ನಾನ್ ಬಂದೆ, ನೀವು? ಬರ್ತಾ ಇದ್ದೀನಿ. ಎಲ್ರಿ, ಕಾಣಿಸ್ತಾನೆ ಇಲ್ಲ? ಈಗ ಕರೆಕ್ಟ್ ಆಗಿ ನೇರವಾಗಿ ಮೇಲಕ್ಕೆ ನೋಡಿ. ಮೇಲಕ್ಕ? ಯಾಕ್ರಿ, ನೀವೇನ್ ದೇವಕನ್ಯನ ಮೇಲಿಂದ ಇಳಿದು ಬರೋದಕ್ಕೆ? ಹಾಗೆ ಅನ್ಕೊಳ್ಳಿ, ಮೇಲ್ ನೋಡಿ. ಸರಿ. ಏನ್ರಿ ಇದ ಮೇಲೆ ನಕ್ಷತ್ರಗಳು ಬಿಟ್ರೆ ಬೇರೆ ಏನೋ ಕಾಣಿಸ್ತಾನೆ ಇಲ್ಲ. ಈಗ ಕಾಣಿಸುತ್ತೆ ನೋಡಿ. ಏನ್ರಿ ಇದು? ನನ್ನ ಪ್ರೀತಿ ನಿಮಗಿಷ್ಟ ಆಯ್ತಾ? ಮಾತೆ ಬರ್ತಾ ಇಲ್ಲ ರೀ. ಯಾರಿ ನೀವು? ನೀವು ನಾನು ಇಷ್ಟೊಂದು ಪ್ರೀತಿಸ್ತೀರಾ? ಈಗ ನೋಡ್ಬೇಕು ಅನ್ಸ್ತಿದ್ಯಾ? ಅಫ್ಕೋರ್ಸ್. ಸರಿ, ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಪಾರ್ಕ್ ಕೊನೆಯಲ್ಲಿ ಒಂದು ಹೂವಿನ ಮಂಟಪ ಇದೆ, ಅಲ್ಲಿಗೆ ಬನ್ನಿ. ಇನ್ನು ನಿಮ್ ಕಣ್ಣ ಮುಚ್ಚಾಲೆ ಮುಗ್ದಿಲ್ವಾ? ಸರಿ, ಬರ್ತೀನಿ.